ಆರಿಸಿ ನೋಡಿದ್ರಾಗ ಒಂದು ಆಯ್ಗೊಟ್ಟಿ ಅಂತ ಸಿಗ್ತದೆ ಏನ್ರಿ. ಆರಿಸಿ ನೋಡಿದ್ರೆ ಇವನಿಗೊಂದು ಆಯ್ಗೊಟ್ಟಿ ಸಿಕ್ತೆ. ಸಿಕ್ಕ ಕೂಡಲೇ ಮದುವೆ ಮಾಡಿದ್ರೆ ಮಾಡಿದ ಕೂಡ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳ ಕಟ್ಟರು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ತಂದಂಗೆ ಇವಾಗ ನಾವು ಹೇಳ್ದಂಗೆ ಮಾಡ್ಯಾನ. ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಹೆಣ್ತಿ ಒಳಗೆ ಹೋದ್ರೆ ಒಳಗೆ, ಹೊರಗೆ ಬಂದ್ರೆ ಹೊರಗೆ. ಹೆಣ್ತಿ ರೊಟ್ಟಿ ಮಾಡ್ಲಕತ್ತ ಇವೊಂದೊಂದು ಮನೆ ಎದುರಿಗೆ ಏನು ಮಾತಾಡ್ತಾವೋ ಏನಿಲ್ಲ. ಈಗ ಒಂದು ಹೊಸ ಟ್ರೆಂಡ್ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೇ ಗಿಫ್ಟೇ ಮೊಬೈಲ್. ಆಕಿಗೆ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡುಗೆ ಮನೆ ಬೆಟ್ಟು ಲೋಡಾಕ ಕೋಲ್ಯಾಕ ಕೂತ್ಕೊಂಡು ನೋಡ್ರಿ ನೀವು ಒಬ್ಬರು ಹೆಣ್ಮಕ್ಳು ಹೆಡ್ತಿ ಬಕ್ಕ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ. ನೋಡ್ರಿ ನೀವು ಫಸ್ಟ್ ಕೊಡೋದೇ ಗಿಫ್ಟ್ ಮೊಬೈಲಾಗ ನೀನು ಚಂದ ಉಣ್ಣಿ ಚಂದ ತಿನ್ನಿ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಾಕಿ ಏನು ಉಣ್ಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಅನ್ಕೊಂಡು ಟವರ್ ಬರ್ಲಾಕ ಕೊಂಬಿ ಮ್ಯಾಗ ತಿರುಗಾಡಂದು ಕೊಂಬಿ ಮ್ಯಾಗ ಬಿದ್ದು ಸತ್ತು ಹೋಗ್ಯಾವ. ಸೊ ತಗೊಂಡು ಯಾಕಂತಾರತ್ತಂದರೆ ಇವತ್ತಿನ ದಿನಮಾನದೊಳಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣೆ ಪಿಡುಗಿನ ಸಲುವಾಗಿಯೇ ಇವತ್ತು ಹೆಣ್ಣು ಸಿಗಲ್ಲು ಏನು ರೀ. ಈ ವರದಕ್ಷಿಣೆ ಸಲುವಾಗಿಯೇ ಇವತ್ತೆಲ್ಲ ಗಂಡು ಹುಡುಗರಿಂದ ಹೆಣ್ಣು ಹುಡುಕ್ಲಕತ್ತಾರಲ್ಲ ಹೆಣ್ಣೇ ಸಿಗಲ್ಲು, ಯಾವ ಮಂದ್ಯಾಗೂ ಸಿಗಲ್ಲು. ಯಾಕೆ ಸಿಗಲ್ಲು ಅಂತ ತಿಳ್ಕೊಂಡ್ರೆ ಅಯ್ಯೋ ಹೆಣ್ಣು ಹುಡ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡ್ಬೇಕಲ್ಲ, ಲಗ್ನ ಖರ್ಚು ಮಾಡ್ಬೇಕಲ್ಲ ಅದು ತೊಗೊಂಡು ಎಷ್ಟೋ ತಾಯಂದಿರಿಂದ ತಪ್ಪು ಮಾಡ್ಲಾಕತ್ತೀರಿ. ಅದನ್ನು ಮಾಡೋಕ್ಕೆ ಅಂತ ಹೋಗಬೇಡ್ರಿ ಏನು ರೀ. ನಮಗೆ ಬರೀ ಗಂಡೇ ಬೇಕು ಒತ್ತಿಕೊಂಡ್ರೆ ಮುಂದೆ ಅವಕ್ಕೆ ಹೆಣ್ಣು ಬೇಕಿಲ್ಲ. ಬರೀ ನಾವು ಗಂಡೇ ಹಾಡ್ದು ಕೂತೇವೆ ಒತ್ತಿಕೊಂಡ್ರೆ ಹೆಣ್ಣು ಬೇಕಿಲ್ಲ. ಏನು ಈ ಸುಖ ಸನ್ಯಾಸಿನೇ ಮಾಡೋರು ಏನು ರೀ. ಹಂಗಾಗಲ್ಲ ಅದು. ಆದರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ. ವರದಕ್ಷಿಣೆ ಆಯಿತು ಏನು ರೀ, ಅವ್ರವ್ರ ಇದ್ರ ಮೇಲೆ ಅಂದ್ರೆ ರೇಟುಗಳು ಮಾಡ್ಕೊಂಡು ಬಿಟ್ರೆ ಈಗ ಇರಲಿ. ಆದರೆ ಎಲ್ಲ ಕಡೆನೂ ಕೂಡ ಹೆಣ್ಣು ನೋಡ್ತಾರಲ್ಲ, ಯಾವ್ದನ್ನು ಕೇಳ್ಬೇಕು ಅದನ್ನು ಎಂದೂ ಕೇಳಂಗಿಲ್ಲ ಏನು ರೀ. ಬರೀ ಒಂದು ಕಡೆಗೆ ರೂಪ ನೋಡ್ತಾರೆ, ಒಂದು ಕಡೆಗೆ ವರದಕ್ಷಿಣೆ ನೋಡ್ತಾರೆ. ಹೀಗೆಲ್ಲ ಗುರುಗಳು ಏನು ಹೇಳಿರ್ತಾರೆ, ಒಟ್ಟು ಅದಕ್ಕೆ ಒಂದು ಕೊಳ್ಳ ಕಟ್ರಿಪ್ಪ ಮನೆ ಹಿಡ್ಕೊಂಡು ಬೀಳ್ತದೆ ತಿಳ್ಕೊಂಡಂದಂಗೆ ಇವನು ನೂರಾರು ಹುಡ್ಕೋದ್ರಾಗ ಎಲ್ಲರೂ ಒಬ್ಬಕ್ಕೆ ಗೊತ್ತಿಲ್ಲ ಏನು ರೀ. ಅಂತಾರೆ ಹೇಳಿ ನಮ್ಗೆ ಬಿಜಾಪುಜಲ ಆರಿಸಿ ನೋಡೋದ್ರಾಗ ಒಂದು ಆಯ್ಗೊಟ್ಟಿ ಅಂತ ಸಿಗ್ತದೆ ಏನು ರೀ. ಆರಿಸಿ ನೋಡಿದ್ರೆ ಇವನಿಗೊಂದು ಆಯ್ಗೊಟ್ಟಿ ಸಿಕ್ತೆ. ಸಿಕ್ಕ ಕೂಡಲೇ ಮದುವೆ ಮಾಡಿದ ಕೂಡ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳ ಕಟ್ಟರು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ತಂದಂಗೆ ಇವಾಗ ನಾವು ಹೇಳ್ದಂಗೆ ಮಾಡ್ಯಾನ. ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಹೆಣ್ತಿ ಒಳಗೆ ಹೋದ್ರೆ ಒಳಗೆ, ಹೊರಗೆ ಬಂದ್ರೆ ಹೊರಗೆ. ಹೆಣ್ತಿ ರೊಟ್ಟಿ ಮಾಡ್ಲಕತ್ತ ಇವೊಂದೊಂದು ಮನೆ ಎದುರಿಗೆ ಏನು ಮಾತಾಡ್ತಾವೋ ಏನಿಲ್ಲ. ಈಗ ಒಂದು ಹೊಸ ಟ್ರೆಂಡ್ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೇ ಗಿಫ್ಟೇ ಮೊಬೈಲ್. ಆಕಿಗೆ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡುಗೆ ಮನೆ ಬೆಟ್ಟು ಲೋಡಾಕ ಕೋಲ್ಯಾಕ ಕೂತ್ಕೊಂಡು ನೋಡ್ರಿ ನೀವು ಒಬ್ಬರು ಹೆಣ್ಮಕ್ಳು ಹೆಡ್ತಿ ಬಕ್ಕ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ. ನೋಡ್ರಿ ನೀವು ಫಸ್ಟ್ ಕೊಡೋದೇ ಗಿಫ್ಟ್ ಮೊಬೈಲಾಗ ನೀನು ಚಂದ ಉಣ್ಣಿ ಚಂದ ತಿನ್ನಿ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಾಕಿ ಏನು ಉಣ್ಸಾಕಿ ಏನು ರೀ. ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಅನ್ಕೊಂಡು ಟವರ್ ಬರ್ಲಾಕ ಕೊಂಬಿ ಮ್ಯಾಗ ತಿರುಗಾಡಂದು ಕೊಂಬಿ ಮ್ಯಾಗ ಬಿದ್ದು ಸತ್ತು ಹೋಗ್ಯಾವ. ಸೊ ಏನು ರೀ. ಅದನ್ನು ಕಿಮ್ಯಾಗ ಏನು ರೀ ಕಿಮ್ಯಾಗ ಇಟ್ಕೊಂಡು ಕೇಳಿರಲಿ ನೀವೆಲ್ಲ ನೋಡಿರ್ಬೇಕು ಏನು ರೀ. ರೈಲ್ವೆ ಬಂದಿಸೋದಕ್ಕೆ ಗೊತ್ತಿಲ್ಲ ಅವಾಗ ಅದು ಎಂಗೇಜ್ಮೆಂಟ್ ಆಗ್ಯದ. ಇಯರ್ಫೋನ್ ಅಂತಾರೆ, ಇಯರ್ಫೋನ್ ಹಾಕ್ಕೊಂಡ ನಾವು ಕಿಮ್ಯಾಗ ಇಯರ್ಫೋನ್ ಹಾಕ್ಕೊಂಡು ಆಕಿ ಏನಂತಾರೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಮಾತಾಡ್ಕೊತ ಹೊಂಟಾನ. ಹಿಂದೆ ಟ್ರೈನ್ ಬಂದು ಗೊತ್ತೇ ಇಲ್ಲ. ಈಗ ಅಕ್ಕ ಹೇಳಕತ್ತಾಳ ನೀ ಹಂಗಾತಿದ್ದೀನಿ ಹಿಂಗಾತಿದ್ದೀನಿ ಅಂದ ನಿನ್ನ ನೋಡಿದ್ರೆ ತೇಡ್ ಸಲ್ಮಾನ್ ಖಾನಾಗ ನೋಡ್ದಂಗೆ ಅಕ್ಕದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದು. ಹುಚ್ಚಿ ನೀ ಏನೇನು ಕಮ್ಮಿ ಇದೆ, ನೀ ಐಶ್ವರ್ಯ ರೈಕೈತೆ ನೀನೇ ಮುಂದಿದೆ ತಿವ ಅಂತಾನ. ಆಕಿನೂ ನೋಡ್ತೆ ಹಲ್ಲು ಮೂರು ಇಂಥವು ಹೊರಡನ್ ಮಾಡ್ತಾವ್ರಿ ಸುರುವಿಗೆ. ಯಾವಾಗಿಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ, ಹೊರಗಿಂದ ಒಳಗೆ ಬರೋಂಗಿಲ್ಲ ಏನು ರೀ. ಒಟ್ಟು ಹೆಣ್ತಿನಿ ಬಿಟ್ಟು ಒಂದು ಕ್ಷಣ ಇರೋಂಗಿಲ್ಲ. ಒಟ್ಟು ಹೊರಗೆ ಬರಲ್ಲ. ಅವ್ರು ಗೆಳೆಯರು ಕೇಳ್ತಾರೆ ಯಾಕೆ ಒಮ್ಮಲೆ ಒಟ್ಟು ಹೊರಗೆ ಬರಲಾಗ್ಯದಲ್ಲ. ನಾ ಎಲ್ಲ ಬರ್ಬೇಕತ್ತೀನಪ್ಪ, ನಮ್ಮ ಮನೆಗೆ ಬಿಡಲಾಗ್ಯದತ್ತ. ಎಲಿತಾನ ಅತ್ತಾನ ಒಂದು 6 ತಿಂಗಳಂದಾನ, 1 ವರ್ಷ ಅಂದಾನ, ಬೇಡ 1-2 ವರ್ಷ ಅಂದಾನ ಅಂತಾನೆ. ಯಾಕ್ರಿ ಸರಿ ಬಂದ ದಿವಸ ಯಾಕೆ ಡೋಸ್ ಕೊಟ್ಟಿರ್ತಾಳೆ ಇವನಿಗೆ. ಏನು ಕೊಟ್ಟಿರ್ತಾಳ ಏನು ರೀ ನಿಮಗೇನು ಇದ್ರು ನಾವು ಸತ್ಯ ಬಿಡ್ತಾನೆ ಅಂತಾನೆ ಹೊತ್ಕೊಟ್ಟು ನಿನಗೇನು ಅದು ನಾವು ಉಳಿತಂದು ಮಾಡಿದ್ದೀನಿ ನಾನು ಸತ್ಯ ಬಿಡ್ತೀನಿ ಅಂತ. ಇದೇ ಹುರುಪನಾಗ 6 ತಿಂಗಳು ತಿರುಗಾಡ್ತಾವೆ ಇವು ಹೇಳ್ರಿ. ಏನು ರೀ ಅದನ್ನು ಉಳ್ಯಾಲೆ ಅಂದಿರ್ತಾಳ. ಇವನು ನಾನು ನಿನಗೆ ಏನು ಅದ್ರ ಉಳ್ಯಾಲೆ ನಿನ್ನ ಬಿಟ್ಟು ನಾ ಇರೋಂಗಿಲ್ಲ, ನನ್ನ ಬಿಟ್ಟು ನೀ ಇರೋಂಗಿಲ್ಲ.
2 ವರ್ಷ ಆಯ್ತಂದ್ರೆ ಏನ್ರಿ ಮೊದಲೇನಂದಿರ್ತಾವ, ನಿನ್ನ ಬಿಟ್ಟು ನಾ ಇರಂಗೆ ಆಗಲ್ಲ, ನಿಮ್ಮನ್ನು ಬಿಟ್ಟು ನನಗೆ ಇರಂಗೆ ಆಗಲ್ಲ ರೀ ಅಂದವ. 2 ವರ್ಷ ಆಯ್ತ ತಿಳ್ಕೊ. ಒಂದು ನೀರು ಇರಬೇಕು, ಇಲ್ಲಾರ ನಾರೇ ಇರಬೇಕು. 2 ವರ್ಷನಾಗೆ ಒಂದು ನೀರು ಇರಬೇಕು, ಇಲ್ಲಾರ ನಾರೇ ಇರಬೇಕು. ನನಗೆ ಸಾಕಾಗಿ ಹೋಗ್ಯದ. ಯಾಕೆ ನೀವು ಹೌದ್ರ ಸುಮ್ಮಿರಂಗಿಲ್ಲ. ಅವ್ಗೆ ರಾತ್ರಿ ಟ್ಯೂಷನ್ ಹೇಳ್ತಿರಲ್ಲ, ನೀನು ಕಟ್ಕೊಂಡ್ರು ಬಂಗಾರಲ್ಲಿ ಅಲ್ಲಿ ಒಂದು ಬೆಳ್ಳೆಲ್ಲ ಒಂದು ಸೀರೆಯಲ್ಲಿ ಅದು ಅಲ್ಲೇ ನಿಮ್ಮ ಅಪ್ಪ ಹಂಗಂತ ನಿಮ್ಮ ಅವು ಹಿಂಗಂತ ನಿಮ್ಮ ಅಣ್ಣ ಹಂಗಂತ ನನಗೆ ಈ ಮನೆಗೆ ಸಾಕಾಗಿ ಹೋಗ್ಯದ. ಊರನ್ನು ಹೊಲ ಮಾರು ಸಿಂದಿಗೆ ಮನೆ ಕಟ್ಟೋಣ ತಿಳ್ಕೊಂಡು ಯಾವಾಗ ಕೊಯ್ ಬೆಳಗಾನ ಹೋದ್ರಲ್ಲೇ ಇದು ಕೌದಿ ತೊಗೊಂಡು ಲಕ್ಷ್ಮೀ ಗುಡಿ ಕಡೆ ಬರ್ತದೆ. ಕೌದಿ ತೊಗೊಂಡು ಲಕ್ಷ್ಮೀ ಗುಡಿಗೆ ಯಾಕೆ ಮಲ್ಯಾಕ ಎಲ್ಲಿಗೆ ಹೊಂಟಿದೆ? ಗುಡಿಗೆ ಹೊಂಟಿರ್ಕಾಕ ಮಕ್ಕಳಕ್ಕೆ ಅಲ್ಲೋ, ಮತ್ತು ಮನೆಗೆ ಬಿಡಲಾಗಿರೋದು ಎಲ್ಲಿ ಮನೆ? ಓ ಯಪ್ಪ, ಸುಮ್ಮನೆ ಲಕ್ಷ್ಮೀ ಗುಡಿ ಮುಂದೆ ಅಂದ್ರೆ ಬೈಸಾಕಾದ ಟಾಲಿಸ್ ಗಿಲ್ಸ್ ಹಾಕ್ಯಾರ, ಆರಾಮ ಮಕ್ಕೋತೀನಿ ಗಾಳಿ ಮುಗಿತಲ್ಲ ಸಂಸಾರ. ಮತ್ತು ಅದಕ್ಕೆ ತೊಗೊಂಡು ಬರೋದು ನಂಬಲ್ಲಿ. ಯಪ್ಪ ಹಿಂಗಾಗತ್ತೆ ಯಪ್ಪ ಒಂದು ದಾರ ಕಟ್ಟೋದು, ಇದಕ್ಕೇನು ಬೇಡರಲ್ಲ ನಾಡಿ ಇಟೇಲ್ರಿ ಸಂಸಾರ. ಬಹುಶಃ ಇದನ್ನೆಲ್ಲ ಕಣ್ಕೊಂಡ ಬಹುಶಃ ಬಸವಣ್ಣನ ಜೀವನದಾಗೂ ಹಿಂಗೆ ಆಗಿರ್ಬೇಕಲ್ಲ. ಅದಕ್ಕಾಗಿ ನಿಂದು ವಚನ ಬರ್ದಾನ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲೋ ಯಪ್ಪ ಅಂದ. ಅದೇ ಮಾತೆ ಇಲ್ಲಿ ಮಲ್ಲಮ್ಮ ಹೇಳಕತ್ತಳವ, ನನಗೆ ಮದುವೆ ಅನ್ನತಕ್ಕಂಥ ಬೇಡ, ನಾನು ಮಲ್ಲಯ್ಯನ ಧ್ಯಾನ ಮಾಡಬೇಕು, ನಾನು ಮಲ್ಲಯ್ಯನ ಪೂಜೆ ಮಾಡಬೇಕು, ನಾನು ಮಲ್ಲಯ್ಯನನ್ನು ಕಾಣಬೇಕು, ನಾನು ಮಲ್ಲಯ್ಯನನ್ನು ಪ್ರತ್ಯಕ್ಷವಾಗಿ ಅಂತ ಕಾಣಬೇಕು, ನಾನು ಏನೋ ಒಂದು ಸಾಧನೆ ಮಾಡಬೇಕು ನನ್ನವ. ನನಗೆ ಈ ಸಂಸಾರ ಅಂತಕ್ಕಂಥ ಸುಳಿ ಒಳಗೆ ನನ್ನ ಹಾಕಬೇಡ, ಬ್ಯಾಡ ಅಂತಕೊಂಡು ಹೇಳಿದ್ರು ಕೂಡ ತಂದೆ ತಾಯಿ ಅಂತಾರೆ. ಎಲ್ಲಿ ಮಗಳ ಒಂದು ಹೆಣ್ಣು ಮಗಳಿಂದ ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಚಂದವ. ಯಾಕಂದ್ರೆ ನಿನ್ನ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನ ಮನೆಯಾಗ ಇಟ್ಕೊಂಡು ಕುಂದ್ರದು ಬೆಂಕಿ ಅಂದ ಪದರ ಕಟ್ಕೊಂಡು ಕೂತಂಗೆ ಆಕೈತಿವ. ಅದಕ್ಕೆ ಅಂದ್ರೆ ನೀವು ಮದುವೆ ಮಾಡ್ಕೊಳ್ಬೇಕು ತಾಯಿ, ಮದುವೆ ಅಂತಕ್ಕಂಥ ಒಲ್ಲೆ ಅನ್ಬೇಡ ತಿಳ್ಕೊಂಡು ಯಾವಾಗಿಂದ ತಂದೆ ತಾಯಿ ಒತ್ತಾಯ ಮಾಡಿ ಎಲ್ಲ ಹೇಳಿಸಿದ್ರು. ಏನ್ರಿ ಇದು ಎಲ್ಲ ಕಡೆ ಗೊತ್ತಾಯಿತು. ಏನ್ರಿ ಮಗಳನ್ನಂದ ಮದುವೆ ಮಾಡಾಕತ್ತಾರ ಅನ್ನೋದು ಎಲ್ಲ ಕಡೆಯೂ ಕೂಡ ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪ ಬರ್ತದೆ ಸಿದ್ದಾಪುರ ಹತ್ತಿಕೊಂಡನ್ನುವಂಥ ಒಂದು ಊರು ಬರ್ತದೆ. ಅಲ್ಲೇ ಶ್ರೀಶೈಲ ಪಕ್ಕದೊಳಗೇ ಬರ್ತದೆ. ಯಾವಾಗಂದ್ರೆ ಸಿದ್ದಾಪುರ ಹತ್ತಿಕೊಂಡನ್ನುವಂಥ ಗ್ರಾಮ ಬರ್ತದೆ. ಆ ಗ್ರಾಮದೊಳಗೆ ಯಾರದಾರ ಹತ್ತಿಕೊಂಡದ ಕೇಳಿದ್ರೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದ. ಏನ್ರವ್ರ ಹೆಸರ? ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ 2 ದಂಪತಿಗಳದಾರೆ. ಇವರಿಗೆ ಅಂದ್ರೆ 5 ಜನ ಮಕ್ಕಳದಾರ. 3 ಜನ ಗಂಡಸು ಮಕ್ಕಳು, 2 ಹೆಣ್ಮಕ್ಳದ. ನೋಡ್ರಿ 5 ಜನ ಮಕ್ಕಳು. ಈಗ ನಾವು ಈಗ ಎಲ್ಲ ಕಡೆ ಹೇಳ್ಬೇಕಾಗ್ಯದ. ಈಗ ನೀವೇನು ಆರ್ತಿಗೊಂದು ಕೀರ್ತಿಗೊಂದು ತಿಳ್ಕೊಂಡೇನು ಅನ್ನಕತ್ತೀರಲ್ಲ, ಅದೆಲ್ಲ ತಲೆಯನ್ನು ತೆಗೆದು ಹಾಕ್ರಿ. ಏನ್ರಿ ಮಕ್ಕಳು ಮನೆ ತುಂಬ ಓಡಾಡ್ಬೇಕು. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕಮ್ಮಿ ಆಲಕತ್ತದ. ಏನ್ರಿ ನಮ್ಮ ಪೀಳಿಗೆಯಿಂದ ಕಮ್ಮಿ ಆಲಕತ್ತದ. ಅದಕ್ಕೆ ನೀವೇಂದ ಬೇರೆದವ್ರು ನೋಡಿ ಎಲ್ಲದ ಈಗ ಅದನ್ನು ಹೋಗ್ಯದ. ಈಗ ಮೊದಲೊಂದು ಆರ್ತಿಗೊಂದು ಕೀರ್ತಿಗೊಂದು ಇತ್ತತ್ತ. ಈಗ ಆರ್ತಿನೂ ಅದೇ ಕೀರ್ತಿನೂ ಅದೇ, ಒಂದೇ ಒಂದು ಬೇಕು. ಅದಕ್ಕೆ ಮರ್ಯಾದೆ ಕಳೆಯಲ್ದೇಕ ಇಡಲ್ದೇಕ ಹೋಗೋದು. ಏನ್ರಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನೆ ತುಂಬ ಮಕ್ಕಳು ಅವಾಗೆಲ್ಲ ಏನ್ರಿ ಮನೆ ತುಂಬ ಮಕ್ಕಳು ಇರ್ತಿದ್ವು. 10 12 ಮಕ್ಕಳನ್ನ ಹಡಿತಿದ್ರು. ಅವಾಗ ಹೆಂಗಿದ್ದು ಹುಲಿ ಇದ್ದಂಗಿದ್ರು ಎಲ್ಲರೂ. ಈಗೇನೆ ಎಲ್ಲ ಎಡ್ಡೆ ಹಡಿದಿರ್ತಾರೆ. ಅದು ಹುಡುಗಿದ್ರು ಮೂಗು ಹಿಡಿದ್ರೆ ಸಾಯಂಗಾಗಿರು. ಹೌದಿಲ್ಲ? ಹಂಗೆ ಮಾಡೋಕ್ಕಂದ ಹೋಗ್ಬೇಡ್ರಿ. ಅವಾಗೆಲ್ಲ ಮಕ್ಕಳು ಭಾಳ ಮನೆ ತುಂಬ ಮಕ್ಕಳು ಇರ್ತಿದ್ರು. ಅಂದರೆ ಮನೆ ಲಕ್ಷಣ ಕಾಣ್ತಿದ್ವು. ಯಾವಾಗ ಇಲ್ಲಿ ಯಾವ ಹೇಮರೆಡ್ಡಿಗೆ ಮತ್ತು ಯಾವ ಪದ್ಮಾವತಿಗೆ ಅಂದ 5 ಜನ ಮಕ್ಕಳು, 3 ಜನ ಗಂಡಸು ಮಕ್ಕಳು, ಏನ್ರಿ 2 ಹೆಣ್ಮಕ್ಳು ಅದಾರೆ. ಆ 3 ಜನರಿಂದ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಈ ನಡುವಿನವೇನದನಲ್ಲ, ಏನ್ರಿ ನಡುವಿನವೇನದನಲ್ಲ ಭರಮರೆಡ್ಡಿ ಎತ್ತಿಕೊಂಡು ಅವ ಹುತ್ಸ ನೋಡು, ಕಲ್ಪನೆ ಇರಲಿ. ಅವ ಎಟ್ರ ಮಟ್ಟಿಗೆ ಹುಚ್ಚ ಹತ್ತಿಕೊಂಡ ಕೇಳಿದ್ರೆ ತನಗಿಂದ ಉಣ್ಣಾಕ ಬರಲ್ಲ. ಉಣ್ಬೇಕನ್ನುವಂಥ ಕಲ್ಪನೆ ಇಲ್ಲ, ತಿನ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ, ನೀರು ಕುಡಿಬೇಕಂತಕ್ಕಂಥ ಕಲ್ಪನೆ ಇಲ್ಲ, ಮೈ ತೊಗೋಬೇಕನ್ನಂಥ ಕಲ್ಪನೆ ಇಲ್ಲ, ಒಳ್ಳೆ ಬಟ್ಟೆ ಉಡ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ. ಇದು ಯಾವುದು ಕೂಡ ಪರಿಜ್ಞಾನ ಇರದೇ ಇರ್ತಕ್ಕಂಥವ ಆ ಭರಮರೆಡ್ಡಿ ಅವನಿಗೆ ಹುಚ್ಚುನೇ ಹತ್ತಿಕೊಂಡು ಕರಿತಿದ್ರಲ್ಲಿ ಊರಾಗ. ಅಂಥ ಹುಚ್ಚುನಿಗೆ ನೋಡೋಕೆ ಯಾರಿಗೆ ಬಂದಾರ ಹತ್ತಿಕೊಂಡು ಕೇಳಿದ್ರೆ ಮಲ್ಲಮ್ಮಗೆ ನೋಡೋಕೆ ಬಂದಾರ. ಯಾಕೆ ಇವರು ಬಡತನ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಬಡತನ ಅಂದ್ರೆ ಐತಿ ಅಂತಂದಾಗ ಇವ್ರ ಹತ್ರ ಕೊಡೋಕೆ ಏನೂ ಇಲ್ಲ, ತೊಗೊಳಕ್ಕೆ ಅಂದ್ರೆ ಏನೂ ಇಲ್ಲ, ಇವ್ರ ಮನೆತನದೊಳಗೆ ಅಂದ್ರೆ ಏನೂ ಇಲ್ಲ ತಿಳ್ಕೊಂಡಂದಾಗ ನನ್ನ ಹುಚ್ಚು ಮಗನಿಗೆ ಅಂದ್ರೆ ಇವ್ರು ಹೆಣ್ಣು ಕೊಡ್ತಾರತ್ತ ಅನ್ನೋದು ಯಾವ ಬೀಗರಿಗೆ ಅಂದ್ರೆ ಗೊತ್ತಿತ್ತು. ಅದಕ್ಕಾಗಿಯೇ ಯಾರಿಗೆ ನೋಡೋಕೆ ಬಂದಾರ ತಿಳ್ಕೊಂಡು ಕೇಳಿದ್ರೆ ಹುಚ್ಚನ್ನ ಮಲ್ಲಮ್ಮಿಗೆ ಅಂದ್ರೆ ನೋಡೋಕೆ ಬಂದಾರ. ನೋಡ್ತಾರೆ ತಂದೆ ತಾಯಿ ನೋಡ್ತಾರೆ, ಹುಚ್ಚದ ಏನ್ರಿ ಹಿಂಗೆ ಕುತ್ತಾನ ನೋಡೋಕೆ ಬಂದು ಕುಂತಾನ, ಬಾಯಾಗ ಜೋಲು ಸೂರಕತ್ಯ, ಕಣ್ಣಾಗ ಬಂದಿರ್ತಕ್ಕಂಥ ಪಿಚ್ಚುನು ತಗೋಬೇಕನ್ನುವಂಥದ್ದು ಇಲ್ಲ ಅವನಿಗೆ. ಇದ್ರ ಮ್ಯಾಗ ಲೆಕ್ಕ ಹಾಕ್ರವ ಎಟ್ರ ಮಟ್ಟಿಗೆ ಅಂದ ಶಾಣೆ ಅದಾನ, ಎಟ್ರ ಮಟ್ಟಿಗೆ ಅದಾನ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು.
ಏನ್ರಿ ಅದು ಕನ್ಯೆ ನೋಡೋಕೆ ಅಂತ ಬಂದೀನಿ, ನಾನು ನನಗಾಗಿನೇ ಒಂದು ಹೆಣ್ಣು ನೋಡೋಕೆ ಬಂದೀನಿ ಅನ್ನುವಂಥ ಅರಿವು ಸದಕ್ಕೆ ಅವನಿಗೆ ಅಂದ ಇಲ್ಲ. ಹಿಂಗೆ ಕುಂತಾನ ಏನ್ರಿ, ಮಾತಾಡ್ಸರಿಂದ ಮಾತಾಡಂಗಿಲ್ಲ, ಹಿಂಗೆ ಕುಂತಾನ ಬಾಯಾಗ ಅಂದ ಜೋಲು ಸೂರಕತ್ಯಾದ ಏನ್ರಿ, ಹಂಗೆ ನೋಡಕತ್ಯಾನ. ಯಾವಾಗಂದ ಇವ್ರು ಅಂತಾರ ಮಲ್ಲಮ್ಮ ನಮ್ಮ ಮನಸ್ಸಿಗೆ ಅಂದು ಹಿಡಿಸ್ಯಾಳ ಏನ್ರಿ. ನೋಡಿದ್ರು ಮಲ್ಲಮ್ಮನ, ನೋಡಿದ್ರು ಒಳ್ಳೆ ರೂಪವತಿ ಮಲ್ಲಮ್ಮ. ಆ ರೂಪ ಮತ್ತಿಟ್ಟಂದ್ರೆ ಹೆಚ್ಚಿಗೆ ಆಗಬೇಕಾಗಿತ್ತು ಒತ್ತಿಕೊಂಡ್ರ ಏನ್ರಿ. ಹೆಣ್ಣಿಗೆ ಆಭರಣಗಳು ಹಾಕೋಣದ್ರಿಂದ ಸುಂದರವಾಗಿ ಕಾಣಂಗಿಲ್ಲ. ಕಲ್ಪನಾ ಇರಲಿ ಮಗ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಭಾಳ ಮೈ ತುಂಬ ಬಂಗಾರ ಹಾಕ್ಕೊಂಡ್ರೆ ನಮಗಂದು ಚಂದ ಕಾಣ್ತೀವತ್ತು ನಾವು ಏನು ತಿಳ್ಕೊತೀವಲ್ಲ, ಅದು ತಪ್ಪು ಕಲ್ಪನೆ. ನಾವು ಯಾವಾಗ ಜನರಿಗೆ ಅದು ಚಂದ ಕಾಣ್ತೀವಿ ಹತ್ತಿಕೊಂಡು ಕೇಳಿದ್ರೆ ನಾವು ಸುನಾ ಹತ್ತಿರ ಚಂದ ಕಾಣಂಗಿಲ್ಲ, ಪೌಡ್ರ್ ಹತ್ತಿರ ಚಂದ ಕಾಣಂಗಿಲ್ಲ, ಕೊಳತುಂಬ ಆಭರಣಗಳನ್ನ ಹಾಕ್ಕೊಂಡು ಚಂದ ಕಾಣಂಗಿಲ್ಲ. ಒಂದು ಹೆಣ್ಣು ಯಾವಾಗ ಚಂದ ಕಾಣ್ತಾಳೆ ಹತ್ತಿಕೊಂಡಂತ ಕೇಳಿದ್ರೆ ಅವಳಲ್ಲಿ ಎಂದು ಇರ್ತಕ್ಕಂಥ ಸದ್ಗುಣಗಳನ್ನುವಂಥವು ಏನಿರ್ತಾವಲ್ಲ, ಆ ಸದ್ಗುಣದಿಂದ ಅವಳ ರೂಪ ಮತ್ತಿಟ್ಟಲ್ಲಿ ಹೆಚ್ಚಿಗೆ ಹಾಕದೆ ಹೊರತಾಗಿ ಏನ್ರಿ, ಬಂಗಾರದಿಂದ ಹೆಚ್ಚಿಗೆ ಆಗಂಗಿಲ್ಲ, ಬೆಳ್ಳಿದಿಂದ ಹೆಚ್ಚಿಗೆ ಆಗಂಗಿಲ್ಲ, ಅವಳಲ್ಲಿ ಇರ್ತಕ್ಕಂಥ ಸದ್ಗುಣದಿಂದ. ಹೇಳ್ತಾರಲ್ಲ, ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರು ಹದ್ದಿನಂತೆ ಸರ್ವಜ್ಞ ಹತ್ತಿಕೊಂಡು ಹೇಳ್ತಾರೆ ಏನ್ರಿ. ಗುಣ ಅಂದ್ರೇನು, ವಿದ್ಯೆ ಬೇಕು ಏನ್ರಿ. ಒಬ್ಬ ಸ್ವಾಮಿ ಏನ್ರಿ ಚೆನ್ನಾಗಿ ಅಂದ ಕಾಣಬೇಕಾಗಿತ್ತು ಅಂದ್ರೆ ಸ್ವಾಮಿ ಬಲ್ಲಿ ಏನು ಬೇಕು, ಪೂಜೆ ಶಕ್ತಿಯರೇ ಬೇಕು, ಅವನಲ್ಲಿ ಜ್ಞಾನರೇ ಬೇಕು. ಅಂದಾಗಂದ ಇದು ಕಾಣ್ತಾನ, ಇಲ್ಲಾರಿಂದ ಜ್ಞಾನವೂ ಇಲ್ಲ ಏನೂ ಇಲ್ಲ ಅಂತಾನೆ, ಅದೇನು ಸ್ವಾಮಿ ಮರ ಅಂತಾವ ಹೇಗ್ರಿ ಅಂತಾರಿಲ್ಲ. ಎಲ್ಲರಿಗೆ ಅದು ಬೇಕೇನೆ ಏನ್ರಿ, ಹೆಣ್ಣಿಗೂ ಅದು ಬೇಕು, ಗಂಡಿಗೂ ಅದು ಬೇಕು, ಒಬ್ಬ ಸ್ವಾಮಿಗೂ ಬೇಕು, ಸಾಮಾನ್ಯ ಸಂಸಾರಿಗೂ ಕೂಡ ನಮ್ಮಲ್ಲಿ ಒಂದು ಸದ್ಗುಣಗಳ ಇದ್ದು ಹತ್ತಕೊಂಡ್ರೆ ಮಾತ್ರ ನಾವೆಂದ ಇನ್ನೊಬ್ಬರಿಗೆ ಒಂದು ಚಂದ ಕಾಣ್ತೀವಿ ಹೊರತಾಗಿ ಸದ್ಗುಣ ಇರದೇ ಇದ್ರೆ ನಾವು ಬೇಕಾದಷ್ಟು ಬಂಗಾರ ಹಾಕೊಂಡ್ರೆ ಕೂಡ ಚಂದ ಕಾಣಲ್ಲ. ಯಾವಾಗಿಂದ ಮಲ್ಲಮ್ಮ ದೊಡ್ಡ ತಪಸ್ವಿ ಅವಳು. ಮಲ್ಲಮ್ಮ ಒಬ್ಬ ಜ್ಞಾನಿ ಅದಾಳೆ ಏನ್ರಿ. ಒಂದು ಕಡೆಗೆ ಅಂದ ತಪಸ್ಸ, ಇನ್ನೊಂದು ಕಡೆಗೆ ಅಂದ ಜ್ಞಾನ, ಇದು ಎಲ್ಲವನ್ನು ಕೂಡ ತುಂಬಿಕೊಂಡಿರ್ತಕ್ಕಂಥ ಮಲ್ಲಮ್ಮ ಆ ಬಂದಿರ್ತಕ್ಕಂಥ ಯಾವ ಏನಂತೀವಿ ಹೇಮರೆಡ್ಡಿಗೆ ಮತ್ತು ಪದ್ಮಾವತಿಗೆ ಇಟ್ಟು ಚಂದ ಅನಿಸೋದಲ್ಲ. ಯವ್ವ ನಿಮ್ಮ ಮಗಳು ನನಗೆ ಹಿಡಿಸಿಬಿಟ್ಟ, ನಮ್ಮ ಮಗ ನಿಮಗೆ ಹಿಡಿಸೇನೆ ಇಲ್ಲ ತಿಳ್ಕೊಂಡಂದಾಗ ಇಲ್ಲಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ, ಮಲ್ಲಮ್ಮನ ತಂದೆ ತಾಯಿ ಅಪ್ಪಿ ತಪ್ಪಿ ಇವ ನಮಗೆ ಹಿಡಿಸಿಲ್ಲ ತಿಳ್ಕೊಂಡಂದು ಇವತ್ತು ತಿಳ್ಕೊಂಡ್ರೆ ನಮ್ಮ ಬಡತನ ನೋಡಿ ನಮ್ಮ ಮಗನಿಂದ ಯಾರು ಮದುವೆ ಮಾಡ್ಕೋತಾರ. ಇವರು ಒಪ್ಪೇರ ಹತ್ತುಕೊಂಡಂದು ಚಲೋ ದೊಡ್ಡ ಮನಿತನ ಅದ ಏನ್ರಿ, ತುಂಬಿದ ಮನಿತನ ಅದ, ಇಲ್ಲಪ್ಪ ನನಗೂ ನಿಮ್ಮ ಮಗ ನಮಗೆ ಹಿಡಿಸ್ಯಾನ ಹತ್ತಿಕೊಂಡಂದು ಇವರು ಒಪ್ಪಿಗೆ ಕೊಟ್ಟರು. ನೋಡ್ರಿ ಅವತ್ತಿನ ದಿನ ಮನೆ ಹಂಗೆ. ಯಾವಾಗಂದ ಈ ಕಡೆ ಮಲ್ಲಮ್ಮನ ತಂದೆ ತಾಯಿನೂ ಒಪ್ಪಿಗೆ ಕೊಟ್ಟರು, ಈ ಕಡೆಯಿಂದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿನೂ ಕೂಡ ಮಗನಿಗೆಂದ ಮಾಡ್ಕೊಳಕ್ಕೆಂದ ಅವರು ಕೂಡ ಒಪ್ಪಿಗೆ ಕೊಟ್ಟರು ಏನ್ರಿ. ಒಬ್ರಿಗೊಬ್ರಿಂದ ಮಾತುಕತೆ ಆಡಿದ್ರು. ಇವ್ರಿಗೆ ಅವ್ರು ಬಟ್ಟೆ ತಂದ್ರು, ಅವ್ರಿಗೆ ಇವ್ರು ಬಟ್ಟೆ ತಂದರು ಏನ್ರಿ. ಬೀಗ್ರ ಅವ್ರ ಬಟ್ಟೆ ಇವ್ರು ತಂದ್ರು, ಇವ್ರ ಬಟ್ಟೆ ಅವ್ರು ತಂದರು. ಏನೋ ಹೊಂದಾಣಿಕೆ ಮೇಲೆ ಏನ್ರಿ ಪ್ರೀತಿದಿಂದ ಯಾವಾಗೆಂದ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥ ಅವತ್ತಿನ ದಿವಸ ಹೆಂಗಾಯ್ತು ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ಏನ್ರಿ ಸಿಂದಗಿ ಪಟ್ಟಣ ನಮ್ಮ ತಾಯಂದರು ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ. ಮದುಮಕ್ಕಳು ಬಂದಾರ ಬಾಂಬೆದಿಂದ ಏನ್ರಿ, ಆಲ್ರೆಡಿ ತಯಾರಿಗೆ ಕೂತಾರ ಅವರು ಏನ್ರಿ. ಇವತ್ತೆಲ್ಲ ಮಲ್ಲಮ್ಮ ತಾಯಿ ಮದುವೆ ಇಲ್ಲೆಲ್ಲ ನಮ್ಮ ಸಿಂದಗಿ ಪಟ್ಟಣ ತಾಯಂದರು ನಮ್ಮ ತೇಲಿ ಹಾಕೋರೋದೆಲ್ಲ ಮಧ್ಯಾಹ್ನ ಫೋನ್ ಹಚ್ಚಿ ಅಪ್ಪರು ಹೆಂಗೆ ಮಾಡೋನು ಏನಿಲ್ಲ ತಗೊಂಡೆಲ್ಲ ಕೇಳಿ ಇವತ್ತು ಒಳ್ಳೆ ರೀತಿಯಿಂದ ಚೆನ್ನಾಗಿಂದ ವ್ಯವಸ್ಥೆ ಮಾಡಿದ್ದಾರೆ. ಅವತ್ತು ಮಲ್ಲಮ್ಮನ ಮತ್ತು ಭರಮರೆಡ್ಡಿಯ ಮದುವೆಯನ್ನು ತೆಗೆದು ಹೆಂಗಾಯ್ತು ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ತಂದೆ ತಾಯಿಗಳು ಕೂಡ್ಕೊಂಡು ಆ ಮದುವೆ ಸಮಾರಂಭವನ್ನು ನೀವೆಲ್ಲ ಆಚರಣೆ ಮಾಡಬೇಕು. ನೀವೆಲ್ಲ ತಾಯಂದ್ರೆ ಹೇಳ್ರಿ ತಿಳ್ಕೊಂಡಂದು ಹೇಳಿ ಅದು ಸುರುಗಿ ಸುತ್ತೋದು, ಎಣ್ಣೆ ಹಚ್ಚೋದು, ಇವೆಲ್ಲ ಪದಗಿದ ಹಾಡೋರೋದೆಲ್ಲ ಮುಂದೆ ಬರ್ರಿ.